ಹಲೋ ಮಕ್ಕಳೇ, ಇವತ್ತು ನಾವು ಒಂದು ಡ್ರಾಯಿಂಗ್ ಹಾಳೆಯನ್ನು ತೆಗೆದುಕೊಂಡು ಈ ಡ್ರಾಯಿಂಗ್ ಪೇಪರನ್ನು ತೆಗೆದುಕೊಂಡು ಇದರಲ್ಲಿ ಗುಲಾಬಿ ಹೂವನ್ನು ಯಾವ ರೀತಿ ಮಾಡೋದಂತ ಕಲಿಸ್ಕೊಡ್ತೇನೆ ನಾನು ನಿಮ್ಗೆ. ನೀವು ನನ್ನ ಜೊತೆ ಕೂಡಿ ಎಲ್ಲರೂ ಮಾಡ್ತೀರಾ? ಓಕೆ. ಮೊದಲು ಏನು ಮಾಡಬೇಕು, ಒಂದು ಡ್ರಾಯಿಂಗ್ ಹಾಳೆಯನ್ನು ತೆಗೆದುಕೊಂಡು ಇದರಲ್ಲಿ ಈ ಪೇಪರನ್ನು ನಾವು ಸಮನಾಗಿ ಕಟ್ ಮಾಡ್ಕೊಳ್ಬೇಕು. ಇಷ್ಟು ಮಾಡಿ. ಈಗ ಸಮನಾದಂತಹ ಒಂದು ಏನೈತಿ ಇಲ್ಲಿ ಚೌಕಾಯಿತು. ಈ ಚೌಕಲ್ಲಿ ಏನು ಮಾಡ್ಬೇಕು, ನಾವು ಮಧ್ಯದಲ್ಲಿ ಮಡಚ್ಕೊಂಡು ಆಮೇಲೆ ಇಲ್ಲಿ ಮಡಚ್ಕೊಂಡು ಇವುಗಳನ್ನು 4 ಪೀಸ್ಗಳಾಗಿ ಮಾಡ್ಕೋಬೇಕು. 4 ಪೀಸಾಗಿ ಅದು ಅಲ್ಲ, ಇಲ್ಲಿ ಈ 4 ಪೀಸನ್ನು ಮಾಡಿಕೊಂಡು ಏನು ಮಾಡಬೇಕು, ಇವುಗಳನ್ನು ಮಧ್ಯದಲ್ಲಿ ಈ ಥರ ಮಡಚ್ಕೊಂಡು ಆಮೇಲೆ ಈ ಥರ ಮಡಚಿ ಮತ್ತೇನು ಮಾಡ್ಕೋಬೇಕು, ಈ ಥರ ಫೋಲ್ಡ್ ಮಾಡ್ಕೋಬೇಕು. ಇದನ್ನು ಮಾಡಿಕೊಂಡು ಆ ಆಕೃತಿಯಲ್ಲಿ ಒಂದು ತೆಗೆದುಕೊಂಡು ಏನು ಮಾಡ್ಬೇಕು, ನಾವು ಹೂವಿನ ಥರ ಮಾಡಿ ಅದೇ ಆಕೃತಿ ಬರುವಂಗೆ ಏನು ಮಾಡ್ಕೋಬೇಕು ನಾವು. ಹಾಂ, ನೋಡಿ ಇಲ್ಲಿ 4 ರೆಡಿ ಆದ ಇಲ್ಲ? 4 ರೆಡಿ ಆದಾಗ ಇದು ಈ ಥರ ಆಯಿತು. ಹೂವಿನ ಆಕಾರದಲ್ಲಿ ನಾವು ಕಟ್ ಮಾಡ್ಕೊಂಡ್ವಲ್ಲ, ಈಗ ಇವುಗಳನ್ನು ಏನು ಮಾಡ್ಕೋಬೇಕು, ಇದರಲ್ಲಿ ಒಂದು ಭಾಗವನ್ನು ತೆಗಿಬೇಕು. ನಾವು ಒಂದು ಹೂವಿನ ಇದರಲ್ಲಿ ಆಕೃತಿಯಲ್ಲಿ ಒಂದು ಭಾಗವನ್ನು ತಕ್ಕೋಬೇಕು. ಹಾಂ, ಇದೇನು ಮಾಡಬೇಕು, ಒಂದು ಭಾಗವನ್ನು ತಕ್ಕೊಂಡು ಇದಕ್ಕೇನು ಮಾಡಬೇಕು, ನಾವು ಅಂಟಿಸ್ಬೇಕು. ಇದನ್ನು ಇದಾಗಲ್ಲ, ಇದನ್ನು ಈ ಥರ ಮಾಡಿ ಅಂಟಿಸಿದ್ವಿ ಇಲ್ಲಿ. ಅದಕ್ಕಿಂತಲೂ ಮುಂಚೆ ಏನು ಮಾಡ್ಕೋಬೇಕು, ನಾವು ಇದರ ದಂಡೆಯನ್ನು ಒಂದು ತೆಗೆದ ನಂತರ 2 ತೆಗಿಬೇಕು. ಅದೇ ರೀತಿ 3 ತೆಗಿಬೇಕೀಗ. ಇನ್ನೊಂದು ಹೂವಿನ ಇದರಲ್ಲಿ 3 ಕಟ್ ಮಾಡ್ಕೋಬೇಕು. ಆಮೇಲೆ ಮಧ್ಯದಲ್ಲಿ ಕಟ್ ಮಾಡೋದು. 4 ಹೋಗ್ತವೆ ನೀವು. ಹಾಂ, ಈಗೇನು ಮಾಡ್ಕೋಬೇಕು, ಇವುಗಳನ್ನು ಈ ಥರ ತೊಗೊಂಡು ಫಸ್ಟ್ನೇ ತೋರಿಸಿರಲ್ಲ ಈ ಥರ ಅಂಟಿಸ್ಕೋಬೇಕು. ನೋಡ್ರಿ, ಎಲ್ಲನೂ ಏನು ಮಾಡಿದೆ ನಾನು, ಆ ಮಧ್ಯದಲ್ಲಿ ಕಟ್ ಮಾಡ್ಕೊಂಡು ಈ ಥರ ರೆಡಿ ಆದವು. ಈಗ ಏನು ಮಾಡ್ಕೋಬೇಕು, ಇವುಗಳನ್ನು ಒಂದರಲ್ಲಿ ಒಂದು ಅಂಟು ಹಚ್ಚಿ ನಾವು ಇಟ್ಕೋತಾ ಹೋಗಬೇಕು. ಆಗ ಗುಲಾಬಿ ಹೂವು ರೆಡಿ ಆಗ್ತದೆ. ಮಧ್ಯದಲ್ಲಿ ಅಂಟು ಹಾಕಿ ಅವುಗಳನ್ನು ಏನು ಮಾಡಬೇಕು, ಅಂಟಿಸ್ಬೇಕು. ಅಂಟಿಸೋದಾದ ಇಲ್ಲಿ ನೋಡ್ರಿ, ರೆಡಿ ಆಯ್ತಾ ಗುಲಾಬಿ ಹೂವು? ಆಯ್ತಿಲ್ಲ. ಆಮೇಲೆ ಏನು ಮಾಡಬೇಕು, ಇದಕ್ಕೆ ನಾವು ಎಲೆಗಳನ್ನು ಕಟ್ ಮಾಡಿಕೊಂಡು ಹಸಿರು ಡ್ರಾಯಿಂಗ್ ಶೀಟಲ್ಲಿ ಮಾಡಿ ಎಲೆಗಳನ್ನು ಕಟ್ ಮಾಡಿಕೊಂಡು ಇಲ್ಲಿ ಮಧ್ಯದಲ್ಲಿ ಏನು ಮಾಡಬೇಕು, ಅಂಟಿಸ್ಬೇಕು. ಅವಾಗ ಏನು ರೆಡಿ ಆಗ್ತದ, ಗುಲಾಬಿ ಹೂವು ರೆಡಿ ಆಯಿತು. ಈ ಕಡೆಗೆ ಮಾಡಿ ನೋಡಿಂತಲ್ಲ ಅದು.
ಮಾಡಿದ್ರಿ ಎಲ್ಲರೂ ಕಟ್ ಮಾಡಿದ್ರಿ? ಮತ್ತೇನು ಮಾಡಬೇಕು? ಆ ದಂಡಿ ಈ ದಂಡಿ ಕೂಡಿಸ್ರಿ ಮಧ್ಯದಲ್ಲಿ ಎರಡು. ಹಾಂ, ಆ ಥರ. ನಾಲ್ಕು ಮಾಡಬೇಕು. ಓಕೆ, ಎಲ್ರದ್ದು ರೆಡಿ ಆದವಾ? ಓಕೆ, ತೋರಿಸಿ ಸರಿಯಾಗಿಡ್ರಿ. ಹಾಂ, ಇವು ಆದಷ್ಟು ಕಲರ್ ಪೇಪರಿಂದ ಆದರೆ ತುಂಬ ಒಳ್ಳೆಯದು. ಬಂತಲ್ಲ ಎಲ್ರಿಗೆ ಮಾಡಲಿಕ್ಕೆ? ಓಕೆ, ಎಷ್ಟು ಚೆನ್ನಾಗ್ಯಾವ ನೋಡು. ಓಕೆ.